ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಮಾಡೋದು ಕುಂಬಳಕಾಯಿ ಪದಾರ್ಥ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲು ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಳೆದು ಕುಕ್ಕರಲ್ಲಿ ಬೇಯಿಸಲಿಕ್ಕೆ 2 ವಿಷಲ್ ತೆಗಿಬೇಕು. ಇದರ ಒಟ್ಟಿಗೆ ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ನೀರು. ಕುಂಬಳಕಾಯಿ ಸಾರಿಗೆ 3 ಕಾಯಿಮೆಣಸು, 2 ಬೆಳ್ಳುಳ್ಳಿ ಬೀಜ, 1/4 ಟೀ ಸ್ಪೂನ್ ಅರಸಿನ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ, ಅರ್ಧ ತೆಂಗಿನಕಾಯಿ. ಇದು ಒಟ್ಟಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು. ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲನ್ನು ಹಾಕಿ ಇದು ಕೇರಳದಲ್ಲೇ ಜಾಸ್ತಿಯಾಗಿ ಮಾಡೋದು. ಈ ಮೊಸರು ಕೂಡ ಹಾಕಲಿಕ್ಕೆ ಉಂಟು ಇದಕ್ಕೆ. ಇನ್ನು ಇದಕ್ಕೆ ಒಂದು ಕುದಿ ಬರುವಾಗಲೇ ಇದನ್ನು ಆಫ್ ಮಾಡಬೇಕು, ಗ್ಯಾಸನ್ನು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಯಿಸಿ ಇಡುವಾಗ. ಈಗ ರುಚಿಗೆ ತಕ್ಕ ಹಾಕ್ತೀನಿ. ಕುದಿ ಬರುವಾಗಲೇ ಗ್ಯಾಸನ್ನು ಆಫ್ ಮಾಡೋದು. ಒಗ್ಗರಣೆಗೆ ಎಣ್ಣೆ, ತೆಂಗಿನೆಣ್ಣೆ, ಸಾಸಿವೆ, ಮೆಣಸು 2 ಮತ್ತು ಸೊಪ್ಪು, ಕರಿಬೇವು ಸೊಪ್ಪು. ಈಗ ಈ ಕಪ್ಪಲ್ಲಿ 1 ಕಪ್ ಮೊಸರು, ಚೆನ್ನಾಗಿ ಸ್ಪೂನಲ್ಲಿ ಗ್ರೈಂಡ್ ಮಾಡಿ ಈಗ ಮಾಡಬೇಕು. ಚೆನ್ನಾಗಿ ತಿರುಗಿಸ್ಬೇಕು. ಅದರ ನಂತರ ಈ ಮೊಸರನ್ನು ಇದಕ್ಕೆ ಹಾಕಬೇಕು, ಪದಾರ್ಥಕ್ಕೆ. ಮತ್ತು ಮಿಕ್ಸ್ ಮಾಡಬೇಕು. ಇದು ಒಂದು ಪದಾರ್ಥ ಆದ ನಂತರ 1/4 ನಿಮಿಷ ಆಗಬೇಕು, 1/4 ಗಂಟೆ ನಂತರ ಹಾಕಬೇಕು. ಅದು ಬಿಸಿ ಬಿಸಿ ಹಾಕಬಾರದು ಅದಕ್ಕೆ. ಓಕೆ, ಈಗ ನನ್ನ ಪದಾರ್ಥ ರೆಡಿಯಾಗಿದೆ. ಕುಂಬಳಕಾಯಿ ಮತ್ತು ಮೊಸರು ಕರಿ. ನೀವು ಕೂಡ ಮಾಡಿ ಇದರ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್.